ಸೊ ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆ BB ಪ್ಯಾಲೇಸ್ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ 12ರ ಮನೆಗೆ ಬಿಗ್ ಬಾಸ್ 11ರ ಮಾಜಿ ಸ್ಪರ್ಧಿಗಳು ಆಗಮಿಸಿದ್ದಾರೆ ಗೆಸ್ಟ್ ಆಗಿ ಅಥವಾ ಏನು ಕಂಟೆಸ್ಟೆಂಟ್ ಆಗಿ ಮುಂದುವರಿತಾರ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ಒಂದು ವಿವರ ತಿಳ್ಕೊಳ್ಳೋಕೆ ಮುಂಚೆ ಪ್ರಮೋ ಬಿಟ್ಟಿದ್ದಾರೆ, ಪ್ರಮೋ ನೋಡ್ಕೊಂಬನ ಬನ್ನಿ. ಬಿಗ್ ಬಾಸ್ ಪ್ಯಾಲೇಸ್ ಹೌದು, ಬಿಗ್ ಬಾಸ್ ಪ್ಯಾಲೇಸ್ ಹೇಳಿ. ರೂಮ್ಸ್ ಬುಕ್ ಮಾಡಿದ್ವಲ್ಲ, ಆನ್ ದಿ ವೇ ಬರ್ತಾ ಇದ್ವಿ. ದೊಡ್ಡ ಪಾರ್ಟಿ ನಡೆಯುತ್ತೆ. ಬಿಗ್ ಬಾಸ್ ಅರಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಗಳ ದರ್ಬಾರ್. ಕಾವು ಅಂದ್ರೆ ನಂಗೆ ತುಂಬಾ ನೋವಾಗುತ್ತೆ. ಅಲ್ಲೂ ನೋವಾಗ್ಲಿ. ಅದಕ್ಕೆ ತಾನೇ ನಾವು ಬಂದಿರೋದು. ಕರ್ನಾಟಕ ಎಂಬುದು ಬರೀ ಹೆಸರು. ಸ್ವಲ್ಪ ಜೋರಾಗಿ. ನನ್ನ ವಾಯ್ಸ್ ಕೇಳಿಸಲ್ವಾ? ತುಂಬಾ ಕೇಳಿಸುತ್ತೆ. ಇವತ್ತೇ ನೀನು ರೋಗ್ನೆ ಆದ್ರೆ ನಾವೆಲ್ಲ ಎಕ್ಸ್ ರೋಗ್ನೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೋಡಿ, ಪ್ರಮೋದಲ್ಲಿ ಅಂತೂ ಸಖತ್ತಾಗಿದೆ ಪ್ರಮೋ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ತುಂಬಾ ಜನ ಇವ್ರು ಬರಬೇಕು ಗೆಸ್ಟ್ ಆಗಿ ಬರಬೇಕು ಅಂತ ಕಾಯ್ತಾ ಇದ್ರು. ಅವರೇ ಬಂದಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಹೋದ್ಸಲೆ ಸೀಸನ್ 11ರಲ್ಲಿ ಯಾರಿಂದ TRP ಬಂದಿತ್ತೋ ಅವರೆಲ್ಲ ಬಂದಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಉಗ್ರ ಮಂಜಣ್ಣ ಅವ್ರು ಬಂದಿದ್ದಾರೆ. ಸಖತ್ತಾಗಿ ಈ ವರ್ಷ ಅಂತೂ ಎಂಗೇಜ್ಮೆಂಟ್ ಆಗಿದೆ, ಸಖತ್ತಾಗಿ ಎನರ್ಜಿ ಇದೆ ಮಂಜಣ್ಣ ಅವ್ರ ಹತ್ರ. ಎಂಗೇಜ್ಮೆಂಟ್ ಆಗಿದ್ದಕ್ಕಲ್ಲ, ಹೋದ್ಸಲ ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು, ಟಾಪ್ 10 ಅಲ್ಲಿ ಇವ್ರು ಕೂಡ ಒಬ್ಬರಾಗಿದ್ರು. ಅದಾದ್ಮೇಲೆ ಮೋಕ್ಷಿತಾ ಪೈ, ಸೊ ಇವ್ರು ಕೂಡ ಟಾಪ್ 5 ಅಲ್ಲಿ ಒಬ್ರು ಕಂಟೆಸ್ಟೆಂಟ್ಸ್ ಆಗಿದ್ರು, ಲೇಡಿ ಕಂಟೆಸ್ಟೆಂಟ್ಸ್. ಇವ್ರು ಕೂಡ ಬಂದಿದ್ದಾರೆ. ಇವರಿಂದ ಕೂಡ ಸಾಕಷ್ಟು TRP ಸಿಕ್ಕಿತ್ತು ಹೋದ್ ಸೀಸನ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ತ್ರಿವಿಕ್ರಮ್, ನಮ್ಮ ಸೀಸನ್ 11ರ ರನ್ನರ್ ಅಪ್, ಸುಮಾರು ಅಭಿಮಾನಿಗಳ ಹೃದಯ ಕದ್ದ ಮಾನವ ತ್ರಿವಿಕ್ರಮ್. ಇವರು ಕೂಡ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಆಗಮಿಸಿದ್ದಾರೆ. ಸೊ ಇವರು ಸೀಸನ್ 11ರ ರನ್ನರ್ ಅಪ್ ಆಗಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಚೈತ್ರಕ್ಕ, ನಮ್ಮ ಸೀಸನ್ 11ರ ಫೈರ್ ಬ್ರಾಂಡ್ ಮತ್ತೆ ಬ್ಯಾಕ್ ಟು ದ ಬಿಗ್ ಬಾಸ್ ಹೌಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ಚೈತ್ರಕ್ಕ ಅವರಿಗೆ ಮದುವೆ ಕೂಡ ಆಗಿದೆ. ಎಲ್ಲ ಸಂಸಾರದ ಜೀವನ ನಡೆಸಿ ಈಗ ಬಿಗ್ ಬಾಸ್ ಮನೆಗೆ ಮತ್ತೆ ಗೆಸ್ಟ್ ಆಗಿ ಆಗಮಿಸಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಖತ್ತಾಗಿ ಎನರ್ಜಿ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಸಖತ್ತಾಗಿ ಎನರ್ಜಿಯಿಂದ ಸುಮಾರು TRP ಹೊಂದಿದ್ದ TRPಯನ್ನು ತಗೊಂಡು ಬಂದಿದ್ದ ರಜತ್ ಬುಜ್ಜಿ ಅವರು. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ರ ಮನೆಗೆ ಆಗಮಿಸಿದ್ದಾರೆ. ಸೀಸನ್ 11ರ ಸ್ಪರ್ಧಿ. ಸಖತ್ತಾಗಿ TRP ಬಂದಿತ್ತು. ಈಗ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರಲ್ಲ ಗೆಸ್ಟ್ ಆಗಿ, ಅವರೆಲ್ಲ ಸಖತ್ತಾಗಿ TRP ತಂದಿರುವಂತಹ ಸ್ಪರ್ಧಿಗಳಾಗಿರ್ಬೋದು. ಸೊ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಗಿ ಬಿಗ್ ಬಾಸ್ ಬಂದ್ಬಿಟ್ಟು ಒಂದು ಇದಾಗಿರುತ್ತೆ, ಏನಪ್ಪ ಅಂದ್ರೆ ಹೋಟೆಲ್ ತರ. ಇವರೆಲ್ಲ ಗೆಸ್ಟ್ ಆಗಿ ಬರ್ತಾರೆ, ಇವರಿಗೆಲ್ಲ ನೋಡ್ಕೊಂತಿರ್ಬೇಕು. ನೋಡ್ತಿರ್ಬೋದು ಸ್ಕ್ರೀನಲ್ಲಿ ಸಖತ್ತಾಗಿ ಇದು ಡೆಕೋರೇಷನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯನ್ನು. ಒಂಥರ BB ಪ್ಯಾಲೇಸ್ ತರ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹೋಟೆಲ್ ತರ ಆಗಿದೆ ಒಂದು. ಇವ್ರ ಗೆಸ್ಟ್ಗಳಿಗೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಚೆನ್ನಾಗಿ ನೋಡ್ಕೊಂತಿರ್ಬೇಕು. ಅದಾದ್ಮೇಲೆ ಇಲ್ಲಿ ಕೂಡ ಒಂದು ಬಾರ್ ಕೂಡ ಓಪನ್ ಆಗಿದೆ. ಇನ್ನೊಂದು ಗೆಸ್ಟ್ಗಳಿಗೆ ರೂಮ್ ಯಾವ್ದಪ್ಪ ಅಂದ್ರೆ ಗಿಲ್ಲೆಯವ್ರು ಹೇಳ್ತಿದ್ರಲ್ಲ, ಆ ರೂಮಲ್ಲಿ ಅಪಶಕನ ಇದೆ. ಆ ಒಂದು ರೂಮನ್ನೇ ಗೆಸ್ಟ್ಗಳಿಗೆ ಸಿದ್ಧ ಮಾಡಿದ್ರು ಅನ್ಸುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡ್ತಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಥರ ಬ್ಯಾಡ್ಜ್ ಕೊಟ್ಟಿದ್ದಾರೆ, ಇದು ಶರ್ಟ್ ಮೇಲೆ ಹಾಕೊಳ್ಳೋಕ್ಕೆ. ಸೊ ಅಡಿಗೆ ಮನೆಯಲ್ಲಿ 4 ಮಂದಿ ಇದ್ದಾರೆ, ಉಳ್ಕಿದವರೆಲ್ಲ ಇದು ಗಾರ್ಡನ್ ಏರಿಯಾದಲ್ಲಿ ವೆಲ್ಕಮ್ ಮಾಡೋಕ್ಕೆ ಸ್ಟಾಫ್ಗಳಾಗಿ ನಿಂತಿದ್ದಾರೆ. ಸೊ ಇಲ್ಲಿ ಬುಜ್ಜಿ ಅವರು ಸಖತ್ತಾಗಿ ಎನರ್ಜಿ ಹೊಂದಿದ ಸ್ಪರ್ಧಿ. ಇವ್ರು ಬಂದ್ಬಿಟ್ಟು ಗಿಲ್ಲಿಯವ್ರು ಹೇಳ್ತಾರೆ ಕವು ಅಂತ ಹೇಳ್ತಾರೆ ಬುಜ್ಜಿ ಅವರು. ಗಿಲ್ಲಿಯವ್ರು ಹೇಳ್ತಾರೆ ಕವು ಅನ್ಬೇಡಿ, ನನಗೆ ನೋವಾಗುತ್ತೆ ಅಂತ. ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ನಾವು ಬಂದಿರೋದೇ ಅದಕ್ಕೆ ಅಂತ. ಸೊ ಸಖತ್ತಾಗಿ ಇವತ್ತಿನ ಎಪಿಸೋಡ್ ಫನ್ ಆಗಿದೆ. ಅದಾದ್ಮೇಲೆ TRP ಕೂಡ ಜಾಸ್ತಿ ಬರುತ್ತೆ ಈ ಒಂದು ಎಪಿಸೋಡ್. ಇನ್ನು ಸೀಸನ್ 10ರ ಸ್ಪರ್ಧಿಗಳು ಸಂಗೀತ ವಿನಯ್ ಅವರು ಏನಾದರೂ ಬಂದ್ರೆ ಇನ್ನೂ ಜಾಸ್ತಿ TRP ಇರುತ್ತೆ ಅಂತ ಹೇಳ್ಬೋದು. ಸುಮಾರು ಜನರ ಸ್ಪರ್ಧಿಗಳ ಆಸೆ ಸಂಗೀತ ಶೃಂಗೇರಿ ಅಂಡ್ ವಿನಯ್ ಗೌಡ ಬರಬೇಕು ಅನ್ನೋದು. ಕಾದ್ ನೋಡೋಣ ಬರ್ತಾರೆ ಏನಂತ. ಅವರವರು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರ್ತಾರೆ ಅಥವಾ ಏನಾದರೂ ಕೆಲಸ ಇರುತ್ತೆ, ಬರ್ತಾರಾ ಇಲ್ವಾ ಅಂತ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಇನ್ನು ನೋಡೋದಾದ್ರೆ ಅಶ್ವಿನಿ ಗೌಡ ಅವ್ರಿಗೆ ಬುಜ್ಜಿಯವ್ರು ಬಂದ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಅದು ಕೂಡ ನಗ್ತಾನೆ ರೋಸ್ಟ್ ಮಾಡಿದ್ದಾರೆ. ಸೊ ಬುಜ್ಜಿಯವರು ಅಂದ್ರೆ ಸಖತ್ತಾಗಿ ಎನರ್ಜಿ ಇದೆಯಲ್ಲ. ಸೊ ಈ ಬುಜ್ಜಿಯವರು ಏನಂತ ಎಲ್ಲರಿಗೂ ಗೊತ್ತು. ಬುಜ್ಜಿಯವರು ಅಂದ್ರೆ ರಜತ್ ಅವರು, ಇವ್ರೇನಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ನೋಡೋದಾದ್ರೆ ಇಷ್ಟೆಲ್ಲ ಆಗಿದೆ ಇವತ್ತು ಬಿಗ್ ಬಾಸ್ ನಲ್ಲಿ. ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆ ಒಂದು ಪ್ಯಾಲೇಸ್ ಆಗಿ ಬದಲಾಗಿದೆ. ಇವರು ಗೆಸ್ಟ್ ಆಗಿ ಬರ್ತಿದ್ದಾರೆ, ಉಳ್ಕಿದ್ರೆಲ್ಲ ಸ್ಟಾಫ್ ಇದ್ದಾರೆ ಮತ್ತು ಕಿಚನ್ ಅಲ್ಲಿ ಅಡಿಗೆ ಮಾಡುವಂತಹ ಅಡಿಗೆ ಭಟ್ರಿದ್ದಾರೆ. ಸೊ ಅಲ್ಲಿ ಧನುಗೌಡ ಮತ್ತೆ ಇನ್ನು ಯಾರ್ಯಾರು ಇದ್ದಾರೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು 3 PM ಅಪ್ಲೋಡ್ ಮಾಡ್ತೀನಿ ಇವತ್ತು. ಏನು ಅಪ್ಡೇಟ್ ಆಗುತ್ತೆ ಅಂತ. ಸೊ ಅಲ್ಲಿ ತನಕ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರೀಲೇಬೇಡಿ.